ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಸ್ಥಳೀಯ ಅಂಜುಮನ್ ಸಂಸ್ಥೆಯಲ್ಲಿ 2018ರಿಂದ 2021 ನಮ್ಮ ಆಡಳಿತಾವಧಿಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ದುರ್ಬಳಕೆ, ಅವ್ಯವಹಾರ, ಭ್ರಷ್ಟಾಚಾರ ಆಗಿಲ್ಲ. ಅಂಜುಮನ್ ಹಿತರಕ್ಷಣಾ ಸಮಿತಿಯವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು. ಈ ಬಗ್ಗೆ ತನಿಖೆ ಎದುರಿಸಲು ಸಿದ್ಧರಿದ್ದೇವೆ ಎಂದು ಮಾಜಿ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದ ಅಲ್ಲಾಬಕ್ಷ್ ನಾಯ್ಕೋಡಿ ಮತ್ತು ಸದಸ್ಯರು ಹೇಳಿದರು. ಅವರು ಶುಕ್ರವಾರ ಸಂಸ್ಥೆಯ ಹಳೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ 2018ರಲ್ಲಿ ಅಧಿಕಾರ ವಹಿಸಿಕೊಂಡಾಗ ಸಂಸ್ಥೆಯ ಖಾತೆಯಲ್ಲಿ 5.17 ಲಕ್ಷ ಹಣ ಇತ್ತು. 3 ವರ್ಷದ ನಮ್ಮ ಅವಧಿಯಲ್ಲಿ 1.58 ಕೋಟಿ ಸಂಗ್ರಹವಾಗಿದೆ. ಈ ಕುರಿತು ಜಮಾ ಖರ್ಚಿನ ಲೆಕ್ಕಪತ್ರ ನಮ್ಮಲ್ಲಿದೆ. ಸಂಸ್ಥೆಯ ಕಚೇರಿಯನ್ನು ನವೀಕರಣಗೊಳಿಸಿದ್ದೇವೆ. ನಮ್ಮ ಅವಧಿಯಲ್ಲಿ ಕೊರೋನಾ ಹಾವಳಿ ಇದ್ದುದರಿಂದ ಹೆಚ್ಚು ಕೆಲಸ ಮಾಡಲಾಗಲಿಲ್ಲ. ಸಂಸ್ಥೆ ಕೆಲಸ ಕಾರ್ಯಗಳಿಗೆ ಮೀಟಿಂಗ್ಗೆ ಹೋದಾಗ ಕೆಲ ಸಂದರ್ಭ ಸ್ವಂತದ ಹಣ ಖರ್ಚು ಮಾಡಿದ್ದೇವೆ ಹೊರತು ಸಂಸ್ಥೆಗೆ ಖರ್ಚು ಮಾಡಿಲ್ಲ ಎಂದು ಅಲ್ಲಾಬಕ್ಷ್ ನಾಯ್ಕೋಡಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಗೋಲಂದಾಜ, ಮಾಜಿ ಸದಸ್ಯರಾದ ಅಲ್ಲಾಬಕ್ಷ್ ದೇಸಾಯಿ, ರೆಹಮಾನ್ ಹಳ್ಳೂರ್, ಇಸ್ಮಾಯಿಲ್ ಗೋಲಂದಾಜ, ಮೌಲಾನಾ ಸುಲೇಮಾನ್, ಮಮದಾಪುರ್ ಬುಡ್ಡಾ ನಾಯ್ಕೋಡಿ, ಅತಾವುಲ್ಲಾ ಭಂಡಾರಿ, ರಫೀಕ್ ಮಕಾಂದಾರ, ಅಬ್ದುಲ್ ಮಜೀದ್ ಮಕಾಂದಾರ್, ಬಸೀರ್ ಅಹಮದ್ ಅತ್ತಾರ, ಫಾರೂಕ್ ಚೌಧರಿ, ಮೆಹಬೂಬ್ ಅತ್ತಾರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಲ್ಲಾಬಕ್ಷ್ ನಾಯ್ಕೋಡಿ, ಅಂಜುಮನ್ ಇಸ್ಲಾಂ ಮಾಜಿ ಅಧ್ಯಕ್ಷರು, ಅಂಜುಮನ್ ಇಸ್ಲಾಂ ಕಮಿಟಿ ಮುಂಜೇಬೇಡ. ಇವತ್ತು ಈ ಪತ್ರಿಕಾ ಗೋಷ್ಠಿ ಕರೆಯೋದು ಕಾರಣ ಏನಂದ್ರೆ, ಕೆಲವೊಬ್ಬರು ನಮ್ಮ ಸಮಾಜದ ಹಿತಚಿಂತಕರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಮಾಡಿದರು. ನಾವು ಮಾಡಿದಂಥ ಕಾರ್ಯಗಳು ಏನು ಇವತ್ತು ಅನ್ನೋದು ಯಾವುದೇ ಪರಿಶೀಲಿಸದೆ ನಮ್ಮ ಮ್ಯಾಗೆ ಭ್ರಷ್ಟಾಚಾರದ ಆರೋಪಗಳು ಎಲ್ಲ ಮಾಡಿದರು. ಆದ ಕಾರಣ ಇವತ್ತು ನಾವು ಡಾಕ್ಯುಮೆಂಟ್ ಸಹಿತ, ಅದನ್ನು ಸರ್ಟಿಫೈಡ್ ಡಾಕ್ಯುಮೆಂಟ್ ಸಹಿತ ನಾವೆಲ್ಲ ನಿಮಗೆ ಪತ್ರಿಕಾ ಮಾಧ್ಯಮದ ಮುಂದೆ ಸ್ಪಷ್ಟಪಡಿಸಲು ಬಯಸುತ್ತೇವೆ. ಮೊದಲನೇದಾಗಿ 2018ರಲ್ಲಿ ಒಂದು ಲಾಂಗ್ ಗ್ಯಾಪ್ ನಂತರ, 5 ವರ್ಷದ ಲಾಂಗ್ ಗ್ಯಾಪ್ ನಂತರ ಒಂದು ಅಂಜುಮನ್ ಸಂಸ್ಥೆಯ ಇಲೆಕ್ಷನ್ ಅಡಿಯಲ್ಲಿ ಇಲೆಕ್ಷನ್ ಆಗಿ ಚುನಾಯಿತ ಪ್ರತಿನಿಧಿಗಳಾಗಿ ಪ್ರಥಮ ಬಾರಿಗೆ 25 ಸದಸ್ಯರನ್ನು ಈ ಊರಿನ ಜನರು ಆರಿಸಿ ತಂದಾಗ ಬಹಳಷ್ಟು ನಮ್ಮ ಮೇಲೆ ಅವ್ರಿಗೆ ವಿಶ್ವಾಸ ಇತ್ತು, ನಂಬಿಕೆ ಇತ್ತು. ನಾವು 25 ಸದಸ್ಯರು ಕೂಡಿ ಏನಾದರೂ ಒಂದು ಈ ಮುದ್ಯಾಳನಗರದ ಸಂಸ್ಥೆಗೆ, ಅಂಜುಮನ್ ಸಂಸ್ಥೆಗೆ ಏನಾದ್ರು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಹಳಷ್ಟು ವಿಶ್ವಾಸ ಇತ್ತು. ಆ ವಿಶ್ವಾಸಕ್ಕೆ ನಾವು ಬದ್ಧವಾಗಿ ನಾವು ಎಲ್ಲಾ ಕಾರ್ಯಗಳು ನಮ್ಮ ಶಕ್ತಿ ಮೀರಿ ನಮ್ಮ ವೈಯಕ್ತಿಕ ದುಡ್ಡನ್ನು ಖರ್ಚು ಮಾಡಿ ನಾವು ಈ ಸಂಸ್ಥೆದ ಚಾದು ಕೂಡಲೇ ಯಾವುದೇ ಒಂದು ಅಥವಾ ಯಾವುದೇ ಲಾಜ್, ಬೆಂಗಳೂರಿಗೆ ಹೋದಾಗ ಲಾಜಿಗ್ ಆಗಿ ಯಾವುದೇ ಖರ್ಚುಗಳನ್ನು ಹಾಕಿಲ್ಲ. ಟೋಟಲ್ ಖರ್ಚು ಯಾವುದೇ ತರ ಖರ್ಚಾಗಿಲ್ಲ. ಯಾವ್ದು 26 ಜನವರಿ ಆತರ ಚಾ ಪಾರ್ಟಿ ಖರ್ಚು ಯಾವುದೇ ಹಾಕಿಲ್ಲ ಇಲ್ಲಿವರೆಗೂ. ನಾವು 3 ವರ್ಷದ ನಮ್ಮ ಅವಧಿ ಒಳಗೆ ಅಷ್ಟೇ ನಾವು ಮಾತಾಡ್ತೀವಿ. ಇಲ್ಲಿಗೆ ಏನಾಗಿತ್ತು ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಆಗಿತ್ತು, ನಮ್ಗೆ ಮಾಹಿತಿ ಇಲ್ಲ. ಯಾವುದೇ ಖರ್ಚುಗಳು ಹಾಕಿಲ್ಲ. ನಾವು ಏನಾದ್ರು ಮಾಡಿದ್ರೆ ನಾವೇ ನಮ್ಮ ಸದಸ್ಯರು, ಎಲ್ಲಾ ಸದಸ್ಯರು ಕೂಡಿನೇ ನಾವು ಸಂಘಟಿತರಾಗಿ ನಾವೇ ದುಡ್ಡು ಹಾಕ್ತಿದ್ವಿ. ಯಾರಾದ್ರೂ ದುಡ್ಡು ಮಾಡಿಸ್ತಿದ್ರು, ಇದೇ ತರ ಮಾಡಿದ್ವಿ. ಯಾವುದೇ ನಾವು ಭ್ರಷ್ಟಾಚಾರ ದೂರ ಇದು ಯಾವುದೇ ನಾವು ನಿಮ್ಗೆ ಪ್ರೆಸ್ ಮೀಟ್ ಮಾಡಿಲ್ಲ. ಎಷ್ಟು ನಾವು 3 ವರ್ಷ ಕುಂತ್ರು ಯಾವುದೇ ಪ್ರೆಸ್ ಮೀಟ್ ನಾವು ಕರೆದಿಲ್ಲ, ಯಾವುದೇ ಏನು ಮಾಡಿಲ್ಲ. ಯಾಕಂದ್ರೆ ನಮ್ಮ ಸಮಾಜದ ಏನೇ ವಿಷಯ ಇದ್ರು ಇಲ್ಲಿವರೆಗೂ ನಮ್ಮ ಸಂಪ್ರದಾಯ ಐತಿ. ಏನ್ ಮಾಡಿದ್ರು ನಾವು ಮಸೂತಿ ಒಳಗೆ ನಾವು ಕೂಡ್ತೀವಿ. ಇಲ್ಲಿ ಅಂಜುಮನ್ ಆಫೀಸ್ನಾಗ ಕೂಡುದಿಲ್ಲ, ಯಾವುದೇ ಇದೇ ಇರ್ಲಿ, ಮಸೂತಿ ಒಳಗೆ ಕೂತು ಅಲ್ಲೇ ಚರ್ಚೆ ಮಾಡಿ. ಯಾಕಂದ್ರೆ ನಮ್ಮ ಸಮಾಜದವ್ರಿಗೆ ಒಂದು ಅಭಿಮಾನ, ಮಸೂತಿ ಒಳಗೆ ಕುಂತ್ರ ನಾವು ಯಾವುದೇ ಸುಳ್ಳು ಮಾತಾಡೋದ್ರಪ್ಪ ಅನ್ನೋದು ಒಂದು ವಿಶ್ವಾಸ ಎಲ್ಲರಿಗೂ. ಅಲ್ಲಿ ಕುಂತ ತಗೊಂಡಂತ ನಿರ್ಣಯ ಎಲ್ಲರೂ ಭದ್ರಾಗಿ ಇರ್ತೀವಿ. ಇವತ್ತು ಅವ್ರು ಬಂದು ನಮ್ ಲೆಕ್ಕಪತ್ರ ಕೇಳಿದ್ರಪ್ಪ ಅಂದ್ರ, ಅಥವಾ ನಮ್ಮ ಸಮಾಜದ ಗಣ್ಯರು ಇದ್ರು, ಅವ್ರಿಗೆ ಬಂದು ನೀವು ಏನ್ ಮಾಡಿದ್ರು ಕರೆಸ್ರಿ, ಇವ್ರು ಆರಿಸಿ ತಿಂದಿದ್ರು ಕಮಿಟಿ ಸದಸ್ಯರಿಗೆ ಎಲ್ಲಾರು 25 ಜನ ಕರೆಸಿ ನೀವು ಮಾಹಿತಿ ಕೊಡ್ರಿ ಅಂತ ಹೇಳಿದ್ರೆ ನಾವೆಲ್ಲಾ ಡಾಕ್ಯುಮೆಂಟ್ಸ್ ಸಹಿತ ಮಾಹಿತಿ ಕೊಡ್ತಿದ್ದೀವಿ. ಅವ್ರು ನಿಮ್ಗೆ ಮಾಹಿತಿ ಹಕ್ಕಿನೊಳಗೆ ನಿಮ್ಗೆ ಇದು ಕೇಳಿ ಅಂತ ಹೇಳಿ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತೀನಿ. ಅದ್ರಕ್ಕಿಂತ ಮುಂಚೆ ನಾನು ಸಂಕ್ಷಿಪ್ತವಾಗಿ ನನ್ನ ಅಭಿವೃದ್ಧಿ ಕೆಲಸಗಳನ್ನು ನಾನು ನಿಮ್ಮಂತ ಹೇಳಕ್ ಬಯಸ್ತೀನಿ. ಬಂದಾಗ 2018ರಾಗ ನಮ್ಮ ಸಂಸ್ಥೆ ಒಂದು ಮಾಮೂಲಿ ಸಂಸ್ಥೆ ಆಗಿತ್ತು. ಆಸ್ತಿಗಳು ಬಹಳಷ್ಟು ಇತ್ತು, ಆದ್ರೆ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಏನೂ ಇರಲಿಲ್ಲ ನಮ್ಗೆ. ನಮ್ ಟೋಟಲ್ ಇನ್ಕಮ್ ಆಫ್ ಸೋರ್ಸ್ ಟೋಟಲ್ ನಾವು ಆಶೆ ಬಂದಾಗ 2018ರಾಗ ನಾವು ಆಶೆ ಬರೋಕ್ಕಿಂತ ಮುಂಚೆ 18,67,820 ರೂಪಾಯಿ, ಅಂದ್ರೆ 17ರಿಂದ 18 ಲಕ್ಷ, 1 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಆಗ್ತಿತ್ತು. ಯಾಕಂದ್ರೆ ಇದು ಮ್ಯಾರೇಜ್ ಹೆಚ್ಚಿಗೆ ಆದವಪ್ಪ ಅಂದ್ರೆ ನಮ್ಗೆ ಮ್ಯಾರೇಜ್ ಆದವ್ರು ದೇಣಿಗೆ ಕೊಡ್ತಿದ್ರು. ಸಂಸ್ಥೆಗೆ 1,000-2,000 ಪಟ್ಟಿ ಇದು ದೇಣಿಗೆ ಕೊಡ್ತಿದ್ರು. ಅದ್ರ ನಂತರ ಈ ಕುರ್ಬಾನಿ ಚರ್ಮ ಏನೈತಲ್ಲ, ಕುರ್ಬಾನಿ ಹೆಚ್ಚಿಗೆ ಆದ್ರೂ ನಮ್ಮ ಚರ್ಮದ ರೂಪದಲ್ಲಿ ಬರುವಂತ ದುಡ್ಡನ್ನು, ಈ ಆಡಿಂದ ಏನ್ ಚರ್ಮ ಬರ್ತೈತಿ ನಾವು ಇದು ಸವಾಲ್ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ತಿದ್ವಿ. ಅದರಿಂದ ನಮ್ಮ ಸಂಸ್ಥೆಗೆ ಒಂದು ಇನ್ಕಮ್ ಮೊದಲಿಂದ ಐತೆ ಅದು ಪದ್ಧತಿ. ಆ ಇನ್ಕಮ್ ಹೆಚ್ಚು ಕಡಿಮೆ ಆದಾಗ 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ತಿತ್ತು.
ಟೋಟಲ್ ಇನ್ಕಮ್ ಎಷ್ಟು ನಮ್ಗೆ 7 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಇವ್ರು ಅಂತ ಹೇಳ್ತಾರೆ. ನಾವು ಬಂದ ನಂತರ ಕೆಲವೊಂದು ಅಂಗಡಿ ಬಾಡಿಗೆಗಳು ಕರೆ 2 ರಿಂದ 3 ಸಾವಿರ ರೂಪಾಯಿ ಅಷ್ಟೇ ಇದೆ. ಒಂದು ವರ್ಷಕ್ಕೆ 3 ಸಾವಿರ ರೂಪಾಯಿ. ಇಂಥ ಇದ್ದ ಘಟನೆಗಳಾಗ ನಮ್ಮ ಕಮಿಟಿ ಅವರು ಎಲ್ಲ ವಿಚಾರ ಮಾಡಿ ಊರಿನ ಜನರಿಗೆ, ಅಂಗಡಿಯವ್ರಿಗೆ ಯಾರು ಕರೀಲ್ಲ, ನಾವು ಊರಿನ ಗಣ್ಯರಿಗೆ ಕರೆದು ಸಲಹೆ ಸೂಚನೆ ಪಡೆದು ಅಂಗಡಿಯವ್ರು ಕರೆಸಿ ಅವ್ರ ಸಮಕ್ಷಮ, ಊರಿನ ಗಣ್ಯರು ಮತ್ತು ನಮ್ಮ 25 ಕಮಿಟಿ ಸದಸ್ಯರ ಸಮಕ್ಷಮ ನಾವು ಚರ್ಚೆ ಮಾಡಿ ಅವ್ರಿಗೆ ಒಂದಿಷ್ಟು ಹೇಳಿದ್ವಿ, ಇಷ್ಟು ದಿವಸ ನೀವು 2,000 3,000 ಅಂಗಡಿ ಬಾಡಿಗೆ ಕೊಟ್ಟರೆ ಒಂದು ವರ್ಷಕ್ಕೆ ಅಂದ್ರೆ ತಿಂಗಳಿಗೆ 300 280 300 ರೂಪಾಯಿ ಆಗ್ತಿತ್ತು. ಆ ಕಾರಣಕ್ಕೆ ನೀವು ನಾವು ಬಾಡಿಗೆ ಹೆಚ್ಚು ಮಾಡ್ಬೇಕು ಮಾಡಿ 300 ರೂಪಾಯಿ ಇರುವಂತ ಬಾಡಿಗೆ 3,000 3,500 ತನಾನು ಮಾಡಿದ್ವಿ. ಸಂಸ್ಥೆಗೆ ಅಂಗಡಿಗೆ ಸಂಬಂಧಪಟ್ಟಾಗ ಏರ್ಸಿದ ಕೂಡಲೇ ಟೋಟಲ್ ನಮ್ದು ಏನಾದ ಅವಾಗ 45 ಲಕ್ಷ ತನ ನಮ್ ಬಾಡಿಗೆ ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗ. ಅಂದ್ರ ಇವ್ರು ಪ್ರತಿ ವರ್ಷ 1 ಕೋಟಿ ತಿಂದಾರ, ಅಂಗಡಿದು 1 ಕೋಟಿ ರೂಪಾಯಿ ಗಟ್ಟಲೆ ಇವರು ಹಣ ದುರ್ಬಳಕೆ ಮಾಡ್ಯಾರ. ತಮ್ಮ ವೈಯಕ್ತಿಕ ಯಾವುದೇ ಬಾಡಿಗೆ ಆಗಲಿ ಏನಾಗಲಿ ರಸೀಟ್ ಇಲ್ಲ ಯಾರು ಕೊಡಕ್ ಹೋಗುದಿಲ್ಲ. ಅವ್ರ ಬಾಡಿಗೆ ಲಿಸ್ಟ್ ಇರ್ತೈತಿ, ಪ್ರತಿ ಸಲ ನಾವು ನೋಟಿಸ್ ಕಳಿಸ್ತೀವಿ, ಇಷ್ಟು ನಿಮ್ ಬಾಡಿಗೆ ಬೀಳೈತಿ, ಇಷ್ಟು ದಿವಸ ತುಂಬ್ರಿ ಅಂತ ಕಳಿಸ್ತೀವಿ. ಯಾವುದೇ ನಮ್ ಪ್ರೀಡ್ನಾಗ ಅಲ್ಲ, ಯಾವ ಪ್ರೀಡ್ನಾಗ ಆದ್ರೂ ಮಾಡಕ್ ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಮತ್ತ ಮೇಲಾಗಿ ಅದು ಆದ ನಂತರ ಬಾಡಿಗೆ ಎಷ್ಟಿದೆ ಫಸ್ಟ್ ನಮ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ನಮ್ 25 ಕಮಿಟಿ ಅವ್ರು ಕೂಡಿ ಎಲ್ಲ ಸಲಹೆ ಮಾಡಿ ಅವ್ರು ಯಾವುದೇ ನಮ್ಗೆ ವಿರೋಧ ಮಾಡಿದ್ರೆ ಒಪ್ಕೊಂಡು ತಾವು ಬಾಡಿಗೆನೂ ಕೊಡಕ್ ಚಾಲು ಮಾಡಿದ್ರು. ಅವ್ರದ್ದು ಪಾಪ ನಾವು ಆಧಾರ ಇದೀವಿ ಅಂಗಡಿಕಾರರದ್ದು, ನಾವ್ ಹೇಳಿದ ಸಂಸ್ಥೆಗೆ ನುಕ್ಸಾನ ಐತೆ ಅಂತ ಹೇಳಿ ಅವ್ರು ನಮ್ಗೆ ಸಾಥ್ ಕೊಟ್ರು. ಆಮೇಲೆ ನಮ್ಮ ಮಕ್ಳು ಸಾಲಿ ಕಲಿ ಮುಂದೆ ನಾವು ಬಂದಾಗ ನಮ್ದ್ರೊಳಗ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ನಡೀತಿತ್ತು ನಾವು ಬಂದಾಗ. ಆಮೇಲೆ ITI ಕಾಲೇಜ್, ಆಮೇಲೆ PU ಕಾಲೇಜ್, ಡಿಗ್ರಿ ಕಾಲೇಜ್, ಇಷ್ಟು ಕಾಲೇಜ್ಗಳು ನಡೀತಿತ್ತು. ನಮ್ಗೆ ಇರುವಂತ ಅಭ್ಯಾಸ ನಾವೆಲ್ಲರೂ ಕಲ್ತಿರ್ಬಹುದು. ಕೆಲವೊಂದು ಮಾಧ್ಯಮ ಮಿತ್ರರು ನಮ್ಮ ಸಂಸ್ಥೆಗೆ ಕಲ್ತಿರ್ಬಹುದು ಅಥವಾ ಅಲ್ಲಿ ಭೇಟಿ ಕೊಟ್ಟಿರ್ಬಹುದು. ಅಲ್ಲಿರುವಂತ ಕ್ಲಾಸ್ ರೂಮ್ 6 ರಿಂದ 7 ಕ್ಲಾಸ್ ರೂಮ್ ಇತ್ತು. ಇಷ್ಟೆಲ್ಲ ಕ್ಲಾಸ್ ನಡ್ಸೋಕೆ ಬಹಳ ತೊಂದರೆ ಆಗ್ತಿತ್ತು. ಅಲ್ಲಿ ಕ್ಲಾಸ್ ಟೈಮ್ ಟು ಟೈಮ್ ಚೇಂಜ್ ಮಾಡಿ ಯಾವುದೇ ರೀತಿಯಿಂದ ಕಷ್ಟಪಟ್ಟು ಅವ್ರು ಸ್ಟಾರ್ಟ್ ಮಾಡ್ತಿದ್ರು. ನಾವು ಫಸ್ಟಿಗೆ ಏನ್ ಹೇಳಿದ್ರು ಅಂದ್ರೆ, ನೀವು ಫಸ್ಟಿಗೆ ಬಂದಿರಿ, ದಯವಿಟ್ಟು ನಮ್ಗೆ ಇದು ಒಂದು ಅವಕಾಶ, ನಮ್ ಕ್ಲಾಸ್ ರೂಮ್ ಇಲ್ಲ, ಒಂದು ಡಿಗ್ರಿ PU ಕಾಲೇಜ್ಗೆ ಡಿಗ್ರಿ ಕಾಲೇಜ್ ಕ್ಲಾಸ್ ರೂಮ್ ಕಟ್ಕೊಡ್ರಿ ಅಂತ ಹೇಳಿದ್ರು. ನಮ್ಮ ಸಂಸ್ಥೆ ಇನ್ಕಮ್ ಇದ್ದಿದ್ದು 18 ಲಕ್ಷ. 18 ಲಕ್ಷದಿಂದ 19 ರಿಂದ 20 ಲಕ್ಷ ರೂಪಾಯಿ ನಮ್ ಪೇಮೆಂಟ್ ಸ್ಟಾಪ್ ಆಗ್ತಿತ್ತು. ಆ ಕಾಲಕ್ಕೆ ಆಗ್ತಿತ್ತಪ್ಪ ಅಂದ್ರೆ 16 ಲಕ್ಷ ನಮ್ ಇನ್ಕಮ್ ಇದ್ದಾಗ 1 ಲಕ್ಷ ಹೆಚ್ಚು ಕಡಿಮೆ ಚರ್ಬದ ರೊಕ್ಕ ಮತ್ತು ಅದು ಮ್ಯಾನೇಜ್ಮೆಂಟ್ ಬಂದಂತ ರೊಕ್ಕ ದುಡ್ಡು ಅನ್ನು ಕೂಡಿ ನಮ್ 20-21 ಲಕ್ಷ ರೂಪಾಯಿ ಆಗ್ತಿತ್ತು. ಆಫೀಸ್ ಖರ್ಚಿಗೆ ಅದಕ್ಕೆ ಸಮಸ್ಯೆ ಜಮಾ ಖರ್ಚು ಬರೋಬರಿ ಇತ್ತು. ಟೋಟಲ್ ನಾವು ಬಂದಾಗ ಓಪನಿಂಗ್ ಬ್ಯಾಲೆನ್ಸ್ 5 ಲಕ್ಷ ಚಿಲ್ಲರ್ ಇತ್ತು ಟೋಟಲ್. ನಾವು ಬಂದಾಗ ನಾನು ಚಾರ್ಜ್ ತಗೊಂಡಾಗ 5 ಲಕ್ಷ ಇತ್ತು. ಅಂತದ್ರೊಳಗೆ ನಮ್ಮ ಮಕ್ಳು ಗ್ರೌಂಡ್ ನಲ್ಲಿ ಕೂತು ಅಭ್ಯಾಸ ಮಾಡೋದು ನೋಡಿಸಿ ನಮ್ಮ ಎಲ್ಲಾ ಸದಸ್ಯರು ಕೂಡಿ ನಾವ್ ಏನಾದ್ರು ಮಾಡಿ ಒಂದು ಸಂಸ್ಥೆಗೆ ಒಂದು 4 ಕ್ಲಾಸ್ ರೂಮ್ ಕೊಟ್ಟು ಎಲ್ಲ ಮಂದಿ ಕಡೆ ದೇಣಿಗೆ ತಗೊಳ್ಳೋದು ಏನಾದ್ರು ಮಾಡೋದನ್ನ ಮೀಟಿಂಗ್ ನಾಗ ಅದು ಠರಾವ್ ಮಾಡಿಸಿ ಅವ್ರ ಏನಾದ್ರು ಮೀಟಿಂಗ್ ನಮ್ಗೆ ಇಷ್ಟು ದೊಡ್ಡ ಸಂಸ್ಥೆ ಐತಿ, ದೇಣಿಗೆ ಪಡೋದು ಬೇಡ, ನಾವು ಇದ್ದಂತ ಬಾಡಿಗೆ ಡ್ಯೂ ಆದಂತ ಬಾಡಿಗೆಗಳನ್ನು ಉಸುಲು ಮಾಡಿ ಜಮಾ ಮಾಡಿ ಆ ಸಂಸ್ಥೆಗೆ ಬೇಕಾದಂತ ರೂಮ್ಗಳನ್ನು ಕಟ್ಟಾಗ ನಮ್ಗೆ ಅವಕಾಶ ಐತಿ. ನಮ್ಗೆ ಇರುವಂತ 5 ಲಕ್ಷದಲ್ಲಿ ಕೆಲಸ ಸ್ಟಾರ್ಟ್ ಮಾಡೋಣ. ಮತ್ತೆ ನಮ್ಮ ಸಂಘ ಸಂಸ್ಥೆ ಅದಾವ, ಹೈಸ್ಕೂಲ್ ಐತಿ, PU ಕಾಲೇಜ್ ಐತಿ, ಆ ಸಂಸ್ಥೆ ಒಳಗೂ ಸ್ವಲ್ಪ ದುಡ್ಡು ಇರ್ತದೆ, ಅಡ್ಮಿಷನ್ ದುಡ್ಡು ಇರ್ತದೆ, ಅದು ತಗೊಳ್ಳೋಣ ಅಂತ ಕೇಸಿ ಟೋಟಲ್ ಮಾಡಿ ಕೇಸಿ ಮಕ್ಕಳು, ಹೆಣ್ಮಕ್ಳು ಡಿಗ್ರಿ ಕಾಲೇಜ್, ಮಹಿಳಾ ಡಿಗ್ರಿ ಕಾಲೇಜ್ ನಮ್ದು. ಆಮೇಲೆ ಹೈಸ್ಕೂಲ್ ಒಳಗ ಮಹಿಳೆಯರು ಜಾಸ್ತಿ, ನಮ್ದು ಉರ್ದು ಮೀಡಿಯಂದೊಳಗ ಹೆಣ್ಮಕ್ಳು ಕಲಿಯೋದ ಉರ್ದು ಮೀಡಿಯಂ ಜಾಸ್ತಿ, ಗಂಡ ಮಕ್ಳು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೋಗ್ತೀವಿ. ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ, ಇಂತ ಬಂದ ತಗಡಿನ ವ್ಯವಸ್ಥೆ ಇತ್ತು, ಮ್ಯಾಗ ಬಹಳಷ್ಟು ಜಾಗ ಖುಲ್ಲ ಇತ್ತು. ಒಂದು 7 ಫುಟ್ ಗೋಡೆ ಇತ್ತು. ಆ ಫೋಟೋನ ಅದಾವ ನಿಮ್ಗೆ ಬೇಕಂದ್ರೆ ನಾವು ಸಂಸ್ಥೆ ಇದ್ರೊಳಗ ಆಫೀಸ್ನಾಗ, ಯಾಕಂದ್ರೆ ನಾವು ಪರ್ಮಿಷನ್ ತಗೊಳ್ಳೋ ಮುಂದೆ ಆ ಫೋಟೋ ತೆಗೆದು ಹಚ್ಚಿದ್ದದ. ಆ ಟಾಯ್ಲೆಟ್ಗಳನ್ನು ನಮ್ಮ ಮಿತ್ರರಾದಂತ ಸುಭಾಷ್ ಪತ್ತಾರ್ ಅವ್ರ ಹೆಸರು ಸ್ವಲ್ಪ ನೋಟ್ ಮಾಡಿದ್ವಿ. ಸುಭಾಷ್ ಪತ್ತಾರ್ ಅನ್ನೋ ಮನಿ ಕಟ್ಟಿದ್ರು ನಮ್ಮ ಕಂಪೌಂಡ್ ಹತ್ತಿ. ಅವರು ನಾನು ಕರೆದು ಹೇಳಿದ್ರು, ಅಧ್ಯಕ್ಷರು ನಾವು ಅವ್ರ ಮಿತ್ರ, ಆತ್ಮೀಯ ಮಿತ್ರ, ನಮ್ಮೆಲ್ಲ ನಮ್ಮ ಪ್ರಗತಿಗಾರ ಬಳಗದ ಮಿತ್ರರು. ಅವ್ರು ಏನ್ ಹೇಳಿದ್ರು, ಅಧ್ಯಕ್ಷರ ನೀವು ಚಲೋ, ನೀವು ಅಧ್ಯಕ್ಷ ನೀವೇ ಇದ್ದೀರಿ, ನಿಮ್ ದೊಡ್ಡ ಸಮಾಜ, ನಾನು ಮನಿ ಕಟ್ಟಾಕತ್ತೀನಿ, ನಾನು ಬೆಡ್ರೂಮ್ ಕುಂದ್ರೆ ನಿಮ್ ಟಾಯ್ಲೆಟ್ ಕಾಣ್ತಾವ, ಮಕ್ಕಳು ಕುಂತ ಇದು ಮಾಡಿದ್ರೆ ಕಾಣ, ಆದ್ರೆ ಹೋಗೋದು ಬರೋದು ಕಾಣತೈತಿ, ಇಲ್ಲಿ ನೀವು ನನ್ನ ಬೆಡ್ರೂಮ್ದಾಗ ಬಂದು ನೋಡ್ರಿ ಅಂತ ಹೇಳಿ ನಮ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಏನಾದ್ರು ನನ್ನ ಕಡೆ ಉಸುಗ ಅದಾವ, ನಾನು ಮನಿ ಕಟ್ಟಾಕಿ ಉಸುಗ ಅದಾವ, ಕಲ್ಲ ಅದಾವ, ಆ ತಗೊಂಡು ನೀವು ಟಾಯ್ಲೆಟ್ ಕಟ್ರಿ ಅಂತ ಹೇಳಿದ್ರು. ಸುಭಾಷ್ ಪತ್ತಾರ್ ಅವರು ಹೇಳಿದ ವಿಷಯ ಅವ್ರಿಗೆ ನಾನು ಭಾರಿ ಧನ್ಯವಾದ ಹೇಳ್ತೀನಿ. ಅಂತ ಜನ ಅದಾರ ಈಗ ಮಕ್ಕಳು, ಯಾಕಂದ್ರೆ ನಾನು ಅಂತ ಒಳ್ಳೆ ಅಚಾನಕ್ ಯಾರಾದ್ರೂ ನಿಮ್ ಸ್ಟಾಫ್ ನೋಡ್ಲಿ, ನಾನು ಬೆಡ್ರೂಮ್ ನಾಗ ಇದ್ದು ಅಲ್ಲಿ ಕುಂತ ನೋಡ್ಕೊತ ಕುಂತಾನಂದ್ರ ನಂದು ಸಮಾಜನಾಗ ಒಂದು ನಾನು ಗೌರವ ಸ್ಥಾನದಲ್ಲಿ ಬಂಗಾರ ಅಂಗಡಿ ಐತಿ ಇಲ್ಲೇ ವಿದ್ಯಾಲಯ, ಇದು ನಿಮ್ ಬಸ್ ಸ್ಟ್ಯಾಂಡ್ ಹೋದಾಗ ನಮ್ಮ ಹೈಸ್ಕೂಲ್ ಅಂಜುಮನ್ ಹೈಸ್ಕೂಲ್ ರೆಡಿ ಆಗಿದ್ದು ಕ್ಯಾಂಪಸ್ ಫಸ್ಟ್ ಮೇನ್ ಹೈಸ್ಕೂಲ್ ಏನೈತಿ. ಅವಾಗ ಏನಂದ್ರೆ ಮಳೆ ಬಂದ ನೀರು ನಿಂತು ಅದು ತ್ಯಾಗ ಹಿಡಿತೈತಿ ಪೂರ್ತಿ ಸಂಸ್ಥೆ. ನಾವು ಬಂದಾಗಲಿಂದ ಮಾಡಿದ್ದು ಸ್ವಲ್ಪ ಹೇಳಾಕತ್ತೀನಿ ಮಾಧ್ಯಮ ಮಿತ್ರರಿಗೆ. ಆ ಸಂಸ್ಥೆ ಬಿದ್ದು ಮಕ್ಕಳಿಗೆ ತಲೆ ಬೀಳುವಂತ ಅಸೋಸಿಯೇಷನ್ ಬಹಳಷ್ಟು ಕಡೆ ಸ್ಲ್ಯಾಬ್ ಬಿದ್ದಿತ್ತು. ಅದಕ್ಕೆ ನಾವು ಇಂಜಿನಿಯರ್ ಕರೆಸಿ
ಸಲಹೆಗಳನ್ನು ಪಡೆದು ಇಲ್ಲ ಇದೇ ತರ ಮಾಡಿದ್ರು ಇದು ಬಿಲ್ಡಿಂಗ್ ಪೂರ್ತಿ ಹಾಳಾಗೋಗ್ತೈತಿ ಎಲ್ಲ ಕೆಬಿರಿ ಹೊಸ ಕಾಂಕ್ರೀಟ್ 4 ಇಂಚಿನ ಕಾಂಕ್ರೀಟ್ ಹಾಕ್ಬೇಕಂತ ಹೇಳಿದ್ರು. ಟೋಟಲ್ ಬಿಲ್ಡಿಂಗ್ 4 ಇಂಚ್ 4 mm ಹಚ್ಚಿ ಚಿಪ್ಸಮ್ ಏನ ತಗೊಂಡ್ ಕೇಸಿ ಅವ್ರು ಇಂಜಿನಿಯರ್ ಹೇಳಿದ್ರು. ಆ ಪ್ರಕಾರ ನಮ್ಮ ಕಟ್ಟಡ ಕಮಿಟಿ ಅವರು ಸ್ವತಃ ತಾವು ನಿಂತ ಕೇಸಿ ಸ್ಟಾಫ್ ನೋಡ್ ಜೊತೆ ತಗೊಂಡ್ ಕೇಸಿ ಪೂರ್ತಿ ಕಂಪ್ಲೀಟ್ ಮಾಡಿದ್ರು. ಇದು ಅದ್ರ ನಂತರ ನಮ್ಮ ಕಾಲಾವಧಿಯಲ್ಲಿ ಆಗಿರುವಂತ ಗಣಪತಿ ಗುಡಿ ಮೇಲೆ ನಮ್ಮ ಕಾಂಪ್ಲೆಕ್ಸ್ ಪ್ರೀತ್ ಲೆವೆಲ್ ಆಗಿ ಅಷ್ಟೇ ಡೆಡ್ ಬಿದ್ದುಬಿಟ್ಟಿದ್ರು. ಅದಕ್ಕೆ ಯಾರು ಗಮನ ಕೊಟ್ಟಿದ್ದಿಲ್ಲ, ಏನು ಕೊಟ್ಟಿದ್ದಿಲ್ಲ. ಇರುವುದ ನಮ್ಮ ಪೀರಿಯಡ್ 3 ವರ್ಷದ ಪೀರಿಯಡ್, ಅಷ್ಟರೊಳಗೆ ನಾವೆಲ್ಲ ಮಾಡ್ಕೋಬೇಕು. ಆಲ್ರೆಡಿ ಇನ್ಕಮ್ ಇರ್ಲಿಲ್ಲ, ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಇರ್ಲಿಲ್ಲ. ಆದ್ರೂ ನಾವು ಏನೈತಲ್ಲ ಇದಕ್ಕೆ ಪ್ಲಾನ್ ಮಾಡಿ ನಾವು ಈ ಅಂಗಡಿಗಳು ಡಿಮಾಂಡ್ ಜಾಗ ಆಗೋದ್ರಿಂದ ಬಹಳ ಕಮರ್ಷಿಯಲ್ ಸಲ ಬಹಳ ಮಹತ್ವವಾದಂತ ಜಾಗ ಐತಿ. ಇದಕ್ಕೆ ಯಾರಾದ್ರೂ ಡಿಪಾಸಿಟ್ ಕೊಡ್ತಾರೆ ನಾವು ಮಾಡ್ಬೋದು. ಎಲ್ಲಾದ್ರೂ ಸಂಸ್ಥೆಯಿಂದ ಬೇರೆ ಅಕೌಂಟ್ ರೊಕ್ಕ ತಗೊಂಡು ಮೇನ್ ಅಕೌಂಟಿಗೆ ಹಾಕೊಂಡು ಅದು ಕೆಲಸ ಮಾಡೋಣ. ಮತ್ತೆ ಅದು ಡಿಪಾಸಿಟ್ ಬಂದ್ರೆ ಅದು ಹಾಕೊಂಬಂತೀವಿ. 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದ್ವಿ. ಪ್ಲಾನ್ ಮಾಡಿದ್ವಿ ನಮ್ಮ ಸದಸ್ಯರು ಕೂಡಿ ಮೀಟಿಂಗ್ ಕೂಡಿ ಚರ್ಚೆ ಮಾಡಿ ಎಲ್ಲಾ ಸಲ ಯಾವುದೇ ವಿಷಯಗಳಲ್ಲಿ ನಮ್ಮ 25 ಸದಸ್ಯರು ಎಲ್ಲರೂ ಸಹಕಾರ ಕೊಟ್ಟಾರ. 100% ಸಹಕಾರ. ಅವ್ರು ಸಹಕಾರ ಇರ್ಲಿಕ್ಕಂದ್ರೆ ಯಾವುದೇ ಆಗ್ತಿದ್ರು. ಒಬ್ರು ಯಾವುದೇ ನಮ್ಮ ಠರ ಪಾಸ್ ಆದ್ರೂ ಸರ್ವಾನುಮತದಿಂದ ಪಾಸ್ ಆಗಿದ್ರು. ಒಂದು ಠರಾವಳಿ ನಿಮ್ಗೆ ಎಲ್ಲಿ ಸಿಗುದಿಲ್ಲ. ಆದ ಕಾರಣ ನಾವು ಇಲ್ಲಿ ಉಳಿದಿರುವಂತ 12 ಅಂಗಡಿಗಳು ಅಲ್ಲೇ ಕಂಪ್ಲೀಟ್ ಮಾಡಿಸಿದ್ವಿ. ನಮ್ಮ ಕಾಲಾವಧಿಯಲ್ಲೇ ಮಾಡಿಸಿದ್ವಿ. ಇದಕ್ಕೆಲ್ಲ ಈಗ ರೆಂಟ್ ಕೊಟ್ಟಿವಿ. ಎಲ್ಲಾರು ಮಾಡ್ಯಾರ, ಸಂಸ್ಥೆಯವರು ನಡ್ಸಾಕತ್ತಾರ. ಈಗ ಅದ್ರ ಬಗ್ಗೆ ವೈದ್ಯಕೀಯ ಪ್ರಯೋಗಾಲಯ ತಜ್ಞರಾಗಿ ನಾ ಕೆಲಸ ಮಾಡ್ತೀನಿ. ನಮ್ಮ ಸಮಾಜಕ್ಕೆ ಇದು ಅವಶ್ಯಕತೆ ಐತಿ. ನಾವು ಡೆಲಿವರಿ ಸಿಸರಿಯನ್ ಆಗ್ತೈತಪ್ಪ ಅಂದ್ರೆ ನಮ್ಮ ಮಕ್ಕಳು ಬಹಳಷ್ಟು ಮಕ್ಕಳು ಮನ್ಯಾಗ ಡೆಲಿವರಿ ಮಾಡ್ಕೊಂಡು ಸಿಸರಿಯನ್ ಆಗ್ತೈತೆ ಅಂತ ಭಯ ಇರ್ತೈತಿ ಅಂತ ಹೇಳಿ ನಮ್ಮ ಸದಸ್ಯರ ಜೊತೆ ನಾನು ನನ್ನ ವೈಯಕ್ತಿಕ ವಿಚಾರ, ಇದು ನನ್ನ ಪರ್ಸನಲ್ ಇಂಟ್ರೆಸ್ಟ್ ಇದ್ರೆ ಇದು ಒಂದು ವಿಷಯ ಹಾಕೊಂಡು ಎಲ್ಲಾ ಸದಸ್ಯರು ಮನೆ ಒಲಿಸಿ ಅವ್ರು ಯಾವುದೇ ನಮ್ಗೆ ವಿರೋಧ ಮಾಡಿಲ್ಲ. ಬಹಳ ಒಳ್ಳೆ ವಿಷಯ, ಇದು ಮಾಡ್ರಿ, ಮೊದಲು ಮಾಡ್ರಿ ಇದು ಅಂತ ಹೇಳಿದ್ರು. ಮಾಡಿದ ಕೂಡಲೇ ಅದು ನಾವು 1.5 ಕೋಟಿ ರೂಪಾಯಿ ಎಸ್ಟಿಮೇಟ್ ಮ್ಯಾಗ 3 ಫ್ಲೋರ್ ಬಿಲ್ಡಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಅದು ಅನಿವಾರ್ಯ ಕಾರಣ ಅಂದ್ರೆ ಅನಿವಾರ್ಯ ಕಾರಣ ಯಾರು ನಮ್ಗೆ ವಿರೋಧ ಆಗಲಿಲ್ಲ. ಬಜೆಟ್ ಏನ್ ಕಡಿಮೆ ಐತಪ್ಪ ನಂಗೆ ಇರ್ಲಿಲ್ಲ. ಬಜೆಟ್ ಬರ್ತಿತ್ತು, ನಾ ಕೆಲಸ ಮಾಡಿಸ್ತಿದ್ವಿ ಹೊಂಟಿತ್ತು. ಲಾಕ್ಡೌನ್ ಅನ್ನೋದು ಇದು ಐತಲ್ಲ ನಮ್ದು ಲಾಕ್ಡೌನ್ ಕೊರೋನಾ ಟೋಟಲ್ ನಮ್ 3 ವರ್ಷ ಪೀರಿಯಡ್ ನಮ್ಗೆ ಸಿಕ್ಕಿರುವಂತದ್ದು 8/2018 ನಾವು ಚಾರ್ಜ್ ತಗೊಂಡಿದ್ವಿ. ಹೊಳ್ಳಿ ಅದು 2020 ಅಥವಾ 21 ಲಾಕ್ಡೌನ್ ಬಿದ್ದ್ಬಿಡ್ತು. ಅವಾಗ್ಲಿಂದ ಕೊರೋನಾ ರೂಲ್ಸ್ ಕೊರೋನಾದ ಇದು ಚಾಲು ಆಗ್ತದೆ. ಮಹಾಮಾರಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚಾಲು ಆಗ್ತದೆ. ಯಾವುದೇ ಕಾರ್ಯಗಳು ಇದು ಮಾಡ್ಬೇಕಂತ ಬಹಳಷ್ಟು ತೊಂದರೆಗಳಾದವು. ಆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. 3 ಫ್ಲೋರ್ ನಾವು ಸಿಸರಿಯನ್ ಮಾಡಿಸ್ಬೇಕು. 15 ಮೊದಲ ನಾವೆಲ್ಲ ಚರ್ಚೆ ಮಾಡಿದ್ವಿ. ನಾರ್ಮಲ್ ಡೆಲಿವರಿ 3,000, 1 ದಿವಸ ಇರ್ಲಿ 2 ದಿವಸ ಇರ್ಲಿ 3 ದಿವಸ ಫಿಕ್ಸ್ ಅದ. ಸಿಸರಿಯನ್ ಆದ್ರೆ 15,000. ಡಾಕ್ಟರ್ಗಳ ಸಲಹೆನೂ ಪಡೆದ್ರು. OPD ಯಾರು ಬರ್ತಾರ, ಕನ್ಸಲ್ಟಿಂಗ್ ಯಾರು ಬರ್ತಾರ, ರೆಗ್ಯುಲರ್ ಯಾರು ಇರ್ತಾರ ಅಂತ ಹೇಳಿ ಮಾಡಿ ಜಲ್ದಿ ಮುಗಿಸ್ಬೇಕಂತ ಇತ್ತು. ಏನೋ ನಮ್ಗೆ ಅವಕಾಶ ಸಿಗ್ತೈತಿ ಮಾಡಿಬಿಡ್ಬೇಕಂತ ಹೇಳಿದ್ವಿ. ಅದು ಲಾಕ್ಡೌನ್ ಬೆಳೆದ್ರೆ ಅದನ್ನ ಕೆಲಸನ ಅರ್ಧ ಆಯ್ತು. ಇಷ್ಟೆಲ್ಲ ಕೆಲಸ ನಮ್ಮ ಸದಸ್ಯರ ಟೋಟಲ್ ನಂದ ತಪ್ಪಂತ ಹೇಳಿದ್ರು ನಾನು ಒಪ್ಕೋತೀನಿ. ಅದು ಇದು ಮಾಡಿರಲ್ಲ ನಾವು ಎಲ್ಲಿಯೂ ನಾವು ಇಲ್ಲಿವರೆಗೆ ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲಾರು ಬಹಿರಂಗ ಮಾಡಿವಿ. ನಾವು ಯಾವಾಗ ಓಪನಿಂಗ್ ಏಟ್ ಬರ್ರಿ ಮಾಧ್ಯಮ ಮಿತ್ರರು ನೀವು ಬರ್ರಿ ಅಂತ ಹೇಳಿ ನಾವು ಯಾವಾಗೂ ಕರ್ದಿಲ್ಲ. ಯಾಕಂದ್ರೆ ತೋರಿಕೆ ಮಾಡಿ ಇದು ನಾವು ಮಾಡಿದ್ದು ನಮ್ಮ ವೈಯಕ್ತಿಕ ಏನೂ ಅಲ್ಲ. ನಾವು ಮಾಡಿದ್ದು ಊರ್ ಜನ ನಮ್ಗೆ ಆರಿಸ್ಕೊಳ್ಸಾರ. ನಾವು ಈ ಕೆಲಸ ಏನಿದೆ ನಮ್ಮ ಜೀವನದಾಗ ಬಹಳಷ್ಟು ಕೆಲಸ ಮಾಡ್ತೀವಿ. ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ. ಅದು ನಮ್ಮ ಪರ್ಸನಲ್. ಈ ಕೆಲಸ ಏನೈತಲ್ಲ ನಾವು ಇಲ್ಲಿ ಈ ಜಗತ್ತಿನೊಳಗೆ ತೋರಿಸೋದು ಬೇಡ. ಇದ್ರ ಪ್ರತಿಫಲ ಏನಾದ್ರು ಸಿಕ್ಕರೆ ನಮ್ಗೆ ಅಲ್ಲಾ ನಂತರ ಸಿಗ್ಲಿ ಅಂತ ಹೇಳಿ ನೀವು ಎಲ್ಲಾರು ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ನಾವು ನ್ಯೂಸ್ ಮಾಡಿದ್ವಿ ನೋಡಿ. ದೊಡ್ಡ ಆಫೀಸ್ ಓಪನಿಂಗ್ ಮಾಡಿದ್ವಿ ನಾವು ಯಾವಾಗಲೂ ಕರೀಲಿಲ್ಲ ನಮ್ಮ ಬೂತ್ನಲ್ಲಿ. ಮತ್ತೆ ಇನ್ನೊಂದೇನಾದ್ರು ನಾವು ಮನಸ್ಸು ಮಾಡಿದ್ರು ದೊಡ್ಡದಾಗಿ ಪೆಂಡಾಲ್ ಕಟ್ಟಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕರು ಸಮಾಜದವ್ರಿಗೆ ಊಟ ಮಾಡಿಸಿ ಮತ್ತೆ ಎಲ್ಲಾ ಊರಿನ ಗಣ್ಯರಿಗೂ ಕರೆದು ಎಲ್ಲಾ ಸಮಾಜದ ಗಣ್ಯರು ನಮ್ಮ ಊರಿನ ಗಣ್ಯರಿಗೂ ಕರೆದು ನಾವು ಫಂಕ್ಷನ್ ಮಾಡಿ ನಮ್ಮ ಅಧ್ಯಕ್ಷರು ಜಮೀರ್ ಅಹಮದ್ ಅವಾಗ ಮಿನಿಸ್ಟರ್ ಇದ್ರು. ನಾವು ಕರಿಬಹುದಿತ್ತು. ಆ ಚರ್ಚಿದಾಗ 2-3 ಲಕ್ಷ ರೂಪಾಯಿ ಖರ್ಚು ಐತಿ. ಖರ್ಚು ಬೆಳೆಸೋರು ಯಾರು? ನಾವು ಸ್ವಂತ ನಮ್ಮ ದುಡ್ಡು. ಯಾಕಂದ್ರೆ ಇದು ನಾವು ಅಂಜುಮನ್ ಸಂಸ್ಥೆ ಬಡವರ, ವಿಧವೆಯರ ಮತ್ತು ನಿರ್ಗತಿಕರ ದುಡ್ಡು ಇದು ಅಂತ ನಾವು ಭಾವಿಸ್ತೀವಿ. ನಮ್ಮ ತಂದೆ ತಾಯಿ ಅದ ಕಲ್ಸ್ಕೊಂಡು ಬಂದಾಗ ಸಂಪ್ರದಾಯ ನಮ್ಮ ಅಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಸ್ವಂತ ತಂದೆ ತಾಯಿ ಅಷ್ಟೇ ಅಲ್ಲ, ಈ ಊರಿನ ಮುಸ್ಲಿಂ ಸಮಾಜದ ಹಿರಿಯರು ಅದ ಕಲ್ಸ್ಕೊಂಡು ಬಂದಾರೆ. ಇದು ದುಡ್ಡು ಹಿಂಗಪ್ಪ, ಇದು ತಿನ್ನೋದು ಒಳ್ಳೇದಾಗುದಿಲ್ಲ ಅಂತ ಹೇಳಿ ನಾವು ಸ್ವತಃ ನಾವೇ ತಿನ್ನೋದಿಲ್ಲ ಅಂದ್ರೆ ನಾವು ಈ ದುಡ್ಡಿಗೆ ಮಂದಿಗೆ ತಿನ್ಸೋದ್ರ ಹೊಣೆಗಾರ ನಾವು ಆಗ್ತೀವಿ ಅಂತ ಹೇಳಿ ಯಾವುದೇ ನಾವು ತೋರಿಕೆ ಮಾಡಲಿಲ್ಲ. ಇದು ಟೋಟಲ್ ನಮ್ದು ಸಂಸ್ಥೆಗೆ ಜಮಾ ಆಗಿರುವಂತ ದುಡ್ಡು 1,59,07,577 ರೂಪಾಯಿ 3 ವರ್ಷದ ಅವಧಿಯಲ್ಲಿ. ಟೋಟಲ್ ಖರ್ಚು 1,58,17,660 ರೂಪಾಯಿ. ಉಳಿಕಿದ ಬ್ಯಾಲೆನ್ಸ್ ಅದ್ರೊಳಗೆ ಮೆನ್ಷನ್ ಐತಿ. ಟೋಟಲ್ ಕೂಡಿದ್ರೆ ಜಮಾ ಖರ್ಚು ಅದನ್ನೇ ಬರ್ತೈತಿ. ಉದ್ಯಮಿದಾರರು ತೀರ್ ಸಾಬ್ ಡೋಂಗ್ರಿ ಸಾಬ್ ಸಗರ್ ಮಾಡಿದ್ರು. ಅವ್ರಲ್ಲಿಂದ ಬಂದಂತ ಜಗಿ
ನಮ್ಮ ಸಮಾಜ 1963 ನಮ್ಮ ಸಂಸ್ಥೆ ಕಟ್ಟಿದ್ವಿ. ಕಟ್ಟಿದ ಕೂಡಲೇ ನಮ್ಮ ಧಾರ್ಮಿಕ ಶಾಲೆ ಪ್ರಾರಂಭಿಸಿದ್ವಿ ನಾವು. ಧಾರ್ಮಿಕ ಶಾಲೆ ಹೈಸ್ಕೂಲ್ ಇದ್ದು, ಹಾಸ್ಟೆಲ್ ನಡೀತಿದ್ದು, ಹೈಸ್ಕೂಲ್ ನಡೀತಿದ್ದು. ಧಾರ್ಮಿಕ ಶಾಲೆಗೆ ಜಗ ಇರಲಿಲ್ಲ. ಇಲ್ಲದಾಗ ಏನಾಯ್ತು, ನಮ್ಮ ಊರಿನ ಗಣ್ಯವರು ಕೂಡಿಕೇಸಿ ಸಗರ್ ಅವ್ರ ಫ್ಯಾಮಿಲಿ, ಸಗರ್ ಅವ್ರದ್ದು ಅದು ಒಂದು ಪಟ್ಟಿ ಅಲ್ಲ, ನಮ್ ಕೊಟ್ಟಿರೋಂಥ ಪಟ್ಟಿ ಅಲ್ಲ, ಅಲ್ಲಿಂದ ಸಗರ್ ಅವ್ರ ಪಟ್ಟಿಗಳು ಚಾಲೂ ಆಗ್ತಾವ. ಜಮೀನ್ದಾರ ಆಗಿನ ಕಾಲದಾಗ ಅವ್ರ ಸೆಟ್ಲ ಹುಬ್ಳಿ ಆಗಿದ್ರು ಅವರು. ಅವಾಗ ನಮ್ ಇಲ್ಲಿಂದ ಒಂದು ಟೀಮ್ ಹೋಗಿ ಸದಸ್ಯರು, ನಮ್ಮ ಅಮೀನ್ ಸಾಬ್ ಮಂಗೋಜಿ ಅವರು, ನೈಕೋಡಿ ಅಂತಾರ ಅವರು, ಮಾಜಿ ಅಧ್ಯಕ್ಷರು ಅವ್ರು ಮತ್ತೆ ಅವ್ರ ಸಹ ಸದಸ್ಯರ ಜೊತೆ ಹೋಗಿ ಕೇಸಿ ಡೋಂಗಿ ಸಾಬ್ ಸಗರ್ ಅವ್ರಿಗೆ ಪ್ರಸ್ತಾವನೆ ಮಾಡಿದ್ರು. ನೋಡ್ರಿ, ನಿಮ್ ದೇವರು ಇಷ್ಟೆಲ್ಲ ಕೊಟ್ಟಾನ, ನೀವು ಮೂಲತಃ ಮುದ್ದೇವಾಳದ ನಗರದವರು, ನಿಮ್ಮ ಏನ ಸಂಬಂಧಿಕರು ಇರುವುದು ಮುದ್ದೇವಾಳದಲ್ಲಿ, ನಾವೆಲ್ಲರೂ ನಿಮ್ದೊಂದು ಏನೈತಪ್ಪ ಅಂದ್ರೆ ಸಾಕಷ್ಟು ಭೂಮಿಗಳು ನಿಮ್ ಇಲ್ಲ ಐತಿ, ದೇವ್ರ ನಿಮ್ಗೆ ಸಾಕಷ್ಟು ಕೊಟ್ಟಾನ. ನಾವು ಅರಬ್ಬಿ ಮದ್ರಸಾ ಮಾಡ್ಬೇಕು ಮಾಡೀವಿ, ನಮ್ಗೆ ಜಾಗ ಇಲ್ಲ ಇಲ್ಲಿ, ನಮ್ ಸ್ವಂತದಾದಂತ ಜಾಗ ಇದ್ರು ಅದು ಇದು ಆಗಲ್ಲ, ದಯವಿಟ್ಟು ನಿಮ್ ಜಾಗ ಖಾಲಿನೇ ಬಿದ್ದೈತಿ, ಕೊಟ್ರೆ ನಮ್ಗೆ ಬಹಳ ಅನುಕೂಲ ಆಗ್ತೈತೆ ಅಂತ ಹೇಳಿದ್ರು. ನಿಮ್ ಜಾಗ ಎಷ್ಟು ಬೇಕಂತ ಅವ್ರು ಕೇಳಿದ್ರು. ನಮ್ಗೆ ಕೇಳಿದ ಕೂಡಲೇ ಇಲ್ಲ, ನಮ್ಗೆ 2 ಎಕರೆ ಕೊಟ್ರೆ ಚಲೋ ಆಗ್ತೈತೆ. ಯಾಕಂದ್ರೆ ಅರಬಿಕ್ ಸ್ಕೂಲ್ ಅಂದ್ರೆ ತಮಗೂ ಮಾಧ್ಯಮದವ್ರು ಬಂದೈತಿ, ಅರಬಿಕ್ ಸ್ಕೂಲ್ ಅಂದ್ರೆ ಅದು ಬೇರೆನೇ, ಇದು ಹೈಸ್ಕೂಲ್ ಅಲ್ಲ. ಯಾಕಂದ್ರೆ ಧಾರ್ಮಿಕ ಸ್ಕೂಲ್ ಮಕ್ಳು ಅಲ್ಲೇ ಇರ್ತಾವ, ರೆಸಿಡೆನ್ಸಿಯಲ್ ಹಾಸ್ಟೆಲ್ ಇರ್ತೈತಿ, ಮಸೂದಿ ಇರ್ತೈತಿ, ಎಲ್ಲಾನು ಇರ್ತೈತಿ. ಅಂದ್ಕೊಳ್ಳೋದು ನೀವು ಕೇಳಿದ್ ಬಹಳ ಒಳ್ಳೇದು. ನಮ್ಗೆ ಇಂಥದ್ದು ಅವಕಾಶ ನಂಗೆ ಸಿಗುದು, ನನ್ನ ಹುಟ್ಟಿದಂತ ಊರಿಗೆ ಮಾಡುವಂತ ಅವಕಾಶ ನಂಗೆ ಸಿಕ್ಕೈತಿ. ಆ ದಾನ ಕೊಡಕ್ ನಾ ತಯಾರಿದೀನಿ. ನಾವು ಪ್ರತಿ ಸಲ ಮುಂದಿನ ಸಲ ಟೈಮ್ದಾಗ ಬಂದ್ ಕೇಸಿ ನಿಮ್ ದಾನ ರೂಪದಲ್ಲಿ ಅದು ನಾ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ನಾನು ಅವ್ರು ಬಂದ್ರು. ಆಮೇಲೆ ಸ್ವಲ್ಪ ದಿವಸ ನಂತರ ಅವ್ರು ಸ್ವತಃ ತಮ್ಮ ಖರ್ಚಿನಿಂದ ಬಂದ್ರು. ಅವ್ರು ನಮ್ ಡೋಂಗ್ರಿ ಸಾಬ್, ಪೀರ್ ಸಾಬ್, ಡೋಂಗ್ರಿ ಸಾಬ್ ಸಗರ್ ಅವ್ರು ಬಂದ್ ಏನ್ ಮಾಡಿದ್ರು ಅಂದ್ರ, ಆ ಜಾಗ ನಾನು ನಿಮ್ಗೆ ಕೊಟ್ಟಿದ್ದಕ್ಕೆ ತಯಾರಿದೀನಿ, ನೀವು 2 ಎಕರೆ ಕೇಳಿರಿ, ಜಾಗ ಕೇಳಿರಿ ನನಗೆ, ನಾ 2 ಎಕರೆ ಕೊಡಕ್ ತಯಾರಿದೀನಿ. ಇದ್ರ ಕಾನೂನಿನ ಅಡಚಣೆಗಳು ಅದಾವ. ಏನಲ್ಲ ಅಂದ್ರ ತುಂಡ ಭೂಮಿ ಪ್ರತಿಬಂಧಕ ಕಾಯ್ದೆ ಅಂತ ಜಾರಿ ಐತಿ. ಆಗಿನ 1980ರ ವಿಷಯ. ನಾನು ಬಹಳ ಸಣ್ಣ, 5 ವರ್ಷ ನಾನು ವಯಸ್ಸಿರ್ಬೇಕು ಆ ಟೈಮ್ದಾಗ ತುಂಡ ಭೂಮಿ ಪ್ರತಿಬಂಧಕ ಕಾಯ್ದೆ ಅಂತ ಕಾಯ್ದೆ ಐತಿ. ಆ ಕಾಯ್ದೆ ಪ್ರಕಾರ ಏನೈತೆ ಅಂದ್ರ, ನಾವು ಭೂಮಿಯನ್ನು ತುಂಡು ಮಾಡಕ್ ಅವಕಾಶ ಇಲ್ಲ. ಇದು ಸರ್ಟಿಫೈಡ್ ಕಾಪಿ ಐತಿ, ಇಲ್ಲಿ ಕೋರ್ಟ್ ಸರ್ಟಿಫೈಡ್ ಕಾಪಿ ಐತಿ, ಅದ್ರೊಳಗೆ ಮೆನ್ಷನ್ ಐತಿ. ತುಂಡ ಭೂಮಿ ಪ್ರತಿಬಂಧಕ ಕಾಯ್ದೆ ಇರೋದ್ರಿಂದ ನಮ್ಗೆ ಅದು ಕೋಡಿ ಮಾಡಕ್ ಅವಕಾಶ ಇಲ್ಲ. ಈ ಭೂಮಿ ಏನ್ ಮಾಡಿ ನೀವು ಸಂಸ್ಥೆ ಐತಿ, ಸಂಸ್ಥೆಯಾಗ ಒಂದು ಪ್ರಯೋಜನ ಇತ್ತು. ಯಾಕಂದ್ರೆ ಅವರು ಡೆವಲಪ್ಮೆಂಟ್ ಇದು ಏನೇ ಮಾಡಿಸಿ ಅವ್ರಿಗೆ ತುಂಡು ಮಾಡಕ್ ಅವ್ರಿಗೊಂದು ಅವಕಾಶ ಇತ್ತು. ಸಂಸ್ಥೆಯವ್ರಿಗೆ ಒಂದು ಕೆಲಸ ಮಾಡಿದ್ರು, 2 ಎಕರೆ ನೀವು ತಗೋರಿ, 1 ಎಕರೆ 12 ಗುಂಟೆ ನಮ್ಗ ವಾಪಸ್ ನಮ್ಮ ಮಕ್ಕಳಿಗೆ ಬಿಟ್ಟು ಕೊಡ್ಬೇಕು, ಅದಕ್ಕೆ ಏನೇ ಮಾಡಿ ಬಿಟ್ಟು ಕೊಡ್ಬೇಕು. ಅವ್ರು ನಮ್ದು ಮಾತುಕತೆ ಅದು ಅಗ್ರಿಮೆಂಟ್ ಏನಾಗ್ಲಿಲ್ಲ. ಆ ಟೈಮ್ದಾಗ ಮಾತುಕತೆ ಅದ್ಕೂಡ ಮಾಹಿತಿ ತಗೊಂಡ್ ಕೇಳಿದಾಗ ಹೌದು ಬರಬರಿ ಐತಿದ್ದು. ಒಂದ್ ಕೆಲಸ ಮಾಡಿದ್ರು, ನೀವು ಅದು ದಾನ ರೂಪ 3 ಎಕರೆ 12 ಗುಂಟೆ ಕೊಟ್ಬಿಡ್ರಿ. ಯಾಕಂದ್ರೆ ವೈಯಕ್ತಿಕ ಎಲ್ಲ ಲಕ್ಷ ನಾಯ್ಕೊಡಿ ವಿಶ್ವಾಸ ಇಲ್ಲ. ಅಂಜುಮನ್ ಇಸ್ಲಾಂ ಅಧ್ಯಕ್ಷರು, ಅಂಜುಮನ್ ಇಸ್ಲಾಂ ವಿಶ್ವಾಸ. ಯಾಕಂದ್ರೆ ಇವ ಸಮಾಜದಾಗ ಅತಿ ಉನ್ನತ ಸ್ಥಾನ. ಈ ಸ್ಥಾನ ಹೆಂಗಪ್ಪ ಅಂದ್ರೆ ಅಂಜುಮನ್ ಇಸ್ಲಾಂ ಕಮಿಟಿಯ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಯಾರಾಗ್ಲಿ ಅತಿ ಉನ್ನತ ಸ್ಥಾನ ಅಂತ ತಿಳ್ಕೊಂಡ್ಬಿಟ್ಟಿ ನಾವು. ನಮ್ಗೆ ಒಂದ್ ಕಡೆ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಇಟ್ರು, ಒಂದ್ ಕಡೆ ಅಂಜುಮನ್ ಸ್ಥಾನ ಇದ್ರು, ನಾವು ಅಂಜುಮನ್ ಸ್ಥಾನಕ್ಕೆ ಪಡ್ಕೊಳ್ಳುವಂತ ಸಮಾಜ ನಮ್ದು. ಅಷ್ಟು ಉನ್ನತ ಸ್ಥಾನ ಇತ್ತು.